ಎಲ್ಲರಿಗೂ ನಮಸ್ಕಾರ. ನಾನು ಮೋಹನ್ ಚಿತ್ತಳೆ ಅಂತ ಹುಬ್ಬಳ್ಳಿಯಿಂದ ಮಾತಾಡ್ತಾ ಇದ್ದೇನೆ. ಕಳೆದ 30 ದಿವಸಗಳಿಂದ ಜಂತರ್ ಮಂತರ್ನಲ್ಲಿ ಒಂದು ವಾಂಗ್ಚುಕ್ ಅವರ ಉಪವಾಸ ಸತ್ಯಾಗ್ರಹ ಹಾಗೂ ಕಾಕ್ರೋಚ್ ಜನತಾ ಪಾರ್ಟಿಯ ಅಜಿಟೇಷನ್ ನಡೀತಾ ಇದೆ. ಈ ಅಜಿಟೇಷನ್ನನ್ನು ನಡೆಸಲಿಕ್ಕೆ CJP ಒಂದು ಕಾರಣವಾದರೆ, ಕೆಲವೊಂದು ವಿದ್ಯಾರ್ಥಿ ಸಂಘಟನೆಗಳು ಆಲ್ ಇಂಡಿಯಾ ಸ್ಟೂಡೆಂಟ್ಸ್ ಫೆಡರೇಷನ್ AISF, ಅದು ಕಮ್ಯುನಿಸ್ಟರ್ದು, ಸ್ಟೂಡೆಂಟ್ಸ್ ಫೆಡರೇಷನ್ ಆಫ್ ಇಂಡಿಯಾ ಅದು ಮಾರ್ಕ್ಸಿಸ್ಟ್ ಸ್ಟೂಡೆಂಟ್ಸ್ ಫೆಡರೇಷನ್ನು, JNU ಅಲ್ಲಿ ಭಾರಿ ಡಫಲಿ ಗ್ಯಾಂಗ್ ಅಂತ ಫೇಮಸ್ ಅದು. ಅದ್ರ ಜೊತೆಗೆ AISA ಆಲ್ ಇಂಡಿಯಾ ಸ್ಟೂಡೆಂಟ್ಸ್ ಅಸೋಸಿಯೇಷನ್ ಅಂತ ಇನ್ನೊಂದು, ಅದ್ರ ಜೊತೆಗೆ NSUI ಕಾಂಗ್ರೆಸ್ಸಿನ ವಿದ್ಯಾರ್ಥಿ ವಿಂಗ್. 4 ಸಂಘಟನೆಗಳ ಜೊತೆಗೆ ಕೆಲವೊಂದು ಸ್ಟೂಡೆಂಟ್ಸು, ಆಮೇಲೆ ಕೆಲವೊಂದು ಯೂಟ್ಯೂಬರ್ಸು, ಆನಂತರ ರೀಲ್ ಮಾಡೋರು, ಇವರೆಲ್ಲರೂ ಸೇರಿ ದೇಶದ ಘನತೆ ಗೌರವವನ್ನು ಧಕ್ಕೆ ಮಾಡಿ ನಮ್ಮ ದೇಶದ ಪ್ರಧಾನಮಂತ್ರಿಗಳು, ನಮ್ಮ ದೇಶದ ಗೃಹ ಮಂತ್ರಿಗಳು, ನಮ್ಮ ದೇಶದ ಆರ್ಮಿ, ನೇವಿ, ಏರ್ಫೋರ್ಸ್ ಇವರೆಲ್ಲರ ಬಗ್ಗೆ ಕೆಟ್ಟ ಪದಗಳನ್ನು ಬಳಸಿ ಹಿಂಸಾಚಾರವನ್ನು ಮಾಡಿ, ಯಾವಾಗ BNS 163 ಇದ್ದರೂ ಕೂಡ ಪಾರ್ಲಿಮೆಂಟ್ ಹತ್ತಿರ ಹೋಗಿ ಕೂಡ ಲಾಸ್ಟಿಗೆ ಬಲಪ್ರಯೋಗ ಮಾಡಲಾಯಿತು. ಈ ಎಲ್ಲ ಬಲಪ್ರಯೋಗ ಮಾಡಬೇಕಾದ್ರೆ ಕೆಲವೊಮ್ಮೆ ಲಾಠಿ ಚಾರ್ಜು ಮಾಡಲಾಯಿತು, ನಂತರ ಟಿಯರ್ ಗ್ಯಾಸ್ ಎಲ್ಲೂ ಹೊಡೆಯಲಾಗಿತ್ತು. ಅವು ಎಲ್ಲೂ ಇದ್ದಾಗ ಕೂಡ ದಿಲ್ಲಿ ಪೊಲೀಸರು, ಅವ್ರಿಗೂ ಕೂಡ ಮಕ್ಕಳಿದ್ದಾರೆ, ದಿಲ್ಲಿ ಪೊಲೀಸರಿಗೂ ಕೂಡ ತನ್ನ ಸಂಸಾರಿದೆ. ಆ ಪೊಲೀಸಿನ ACPಗಳ ಮೇಲೆ, PSIಗಳ ಮೇಲೆ ಹಾಗೂ ಕೆಲವೊಂದು ಕಾನ್ಸ್ಟೇಬಲ್ಗಳ ಮೇಲೆ ಕಲ್ಲು ತೂರಾಟ ಮಾಡಿ ಅವರು ಹೆಡ್ ಇಂಜುರಿಗಳೆಲ್ಲ ಕೂಡ ಮಾಡಿದ್ದಾರೆ. ಪೊಲೀಸರು ಎಷ್ಟು ಪೇಷನ್ಸ್ ಇರಬೇಕು ಅಷ್ಟು ಪೇಷನ್ಸ್ ಇಟ್ಟಿದ್ರು. ಯಾವಾಗ ಪೊಲೀಸರ ಕೈ ಮೀರಿತು, ಅಲ್ಲಿಯ ಮ್ಯಾಜಿಸ್ಟ್ರೇಟ್ ಆರ್ಡರ್ ಮಾಡಿ ಲಾಠಿ ಚಾರ್ಜ್ ಮತ್ತು ಅಶ್ರುವಾಯುವನ್ನು ಬಲಪಡಿಸಲಾಯಿತು. ರಾಹುಲ್ ಗಾಂಧಿಯವರು ಗನ್ನನ್ನು ಬಳಸಿದ್ದಾರೆ, ಆಮೇಲೆ ಅಲ್ಲಿಂದ ಅವರು ಇಂಜೂರ್ ಮಾಡಿದ್ದಾರೆ ಅಂತ ಸುಳ್ಳು ಕವನ ಕಟ್ತಾ ಇದ್ದಾರೆ. ನನ್ನ ಒಂದು ಇವೆಲ್ಲವೂ ಕೂಡ ನೀವು ನೋಡಿದ ಸಂತೆ ಅದೇ ನಾನು ಮತ್ತೆ ಮಾತಾಡಲ್ಲ. ಏನು ಸೋಷಿಯಲ್ ಮೀಡಿಯಾದಲ್ಲಿ ವೀಡಿಯೋಸ್ ಬರ್ತಾ ಇದ್ದಾವೆ ಅವೆಲ್ಲ ನೀವು ನೋಡಿದ್ದೀರ. ಹಾಗೆ ಆಲ್ ಇಂಡಿಯಾ AISF, SFI, NSUI ಮತ್ತು ಐಸಾ ಅಂತ ಸಂಘಟನೆಗಳು ಪ್ರತಿಭಟನೆಯಲ್ಲಿ ಭಾಗಿಯಾದಾಗ ನಾನು ಅದರ ಕೂಡ ಸದಸ್ಯನಿದ್ದೆ. 70ರ ದಶಕದಲ್ಲಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್, ಅದರ ಮೃದವಾಕ್ಯ ಜ್ಞಾನಶೀಲ ಏಕತಾ ಪರಿಷತ್ ಕಿ ವಿಶೇಷತಾ ಅಂಥೇಳಿ ಸಂಘ ಪರಿವಾರದ ಒಂದು ಆರ್ಗನೈಜೇಷನ್ನು. ಇವತ್ತು ಯಾರು ಈ ಸರ್ಕಾರಕ್ಕೆ ಕಳೆದ 12 ವರ್ಷಗಳಿಂದ ಸಪೋರ್ಟ್ ಮಾಡ್ತಾರೆ ಅವರಿಗೆ ರಾಹುಲ್ ಗಾಂಧಿಯವರು ಇಡಿಯಟ್ ಅಂತಲೂ ಕೂಡ ಕರೆದಿದ್ದಾರೆ, ಆಮೇಲೆ ಅಂಧಭಕ್ತರಂತ ಕೂಡ ಕರೆದಿದ್ದಾರೆ ಆ ಸ್ಟೂಡೆಂಟ್ಸ್ಗೆ. ಹಾಗಿದ್ದಾಗ ನಾವು ಯಾವಾಗ ವಿದ್ಯಾರ್ಥಿ ಪರಿಷತ್ತಲ್ಲಿ ಇದ್ವಿ ಆವಾಗ ಯಾವ ಥರ ಚಳವಳಿಯನ್ನು ಮಾಡಿ, ಈಗೇನು ವಿದ್ಯಾರ್ಥಿ ಪರಿಷತ್ ಇದೆ, ಈಗೇನು ಸರ್ಕಾರ ಇದೆ, ವಿದ್ಯಾರ್ಥಿ ಪರಿಷತ್ತಿಂದ ರಾಜಕೀಯ ಕ್ಷೇತ್ರಕ್ಕೆ ಯಾರು ಹೋಗಿದ್ದಾರೆ, ಯಾರು ಉನ್ನತ ಪದಗಳನ್ನು ಪಡೆದಿದ್ದಾರೆ, ಅವರನ್ನು ನಾನು ವಿನಂತಿ ಮಾಡಿ ಬಯಸುತ್ತೇನೆ. ವಿದ್ಯಾರ್ಥಿ ಪರಿಷತ್ತು ಕಳೆದ 1 ವಾರದಿಂದ, ಯಾವಾಗಿಂದ ಈ ಆಂದೋಲನ ಮುಗಿದಿದೆ, ಅದೇ ಜಂತರ್ ಮಂತರ್ನಲ್ಲಿ ಕುಂತು ಈ ಎಲ್ಲ ವಿದ್ಯಾರ್ಥಿ ಸಂಘಟನೆಗಳ ಮೇಲೆ ಯಾಕೆ ಹೋರಾಟ ಮಾಡಬಾರ್ದು? ಯಾಕೆ ಜಿಲ್ಲಾ ಕೇಂದ್ರಗಳಲ್ಲಿ ವಿದ್ಯಾರ್ಥಿ ಪರಿಷತ್ ತಹಶೀಲ್ದಾರ್ಗೆ, DC ಗೆ ಮನವಿ ಸಲ್ಲಿಸಿ ದೇಶದ್ರೋಹಿ ಚಟುವಟಿಕೆಯಲ್ಲಿ ಕೂಡಿದ ಜನರಿಗೆ, ಹುಬ್ಬಳ್ಳಿಯಲ್ಲಿಯೂ ಕೂಡ ಪ್ರತಿಭಟನೆ ಆಗಿದೆ, ಧಾರವಾಡದಲ್ಲಿ ಆಗಿದೆ, ಬೆಂಗಳೂರಿನಲ್ಲಿ ಅಂತೂ ಕ್ಯಾ ಉಖಾಡ್ ಲೋಗೆ ಅಂತ ಕೇಳಿದ್ದಾರೆ. ಇವೆಲ್ಲವೂ ಕೂಡ ನಾವು ಮೌನವಾಗಿ ನಿಂತು ಇದಕ್ಕೆ ಸಮೃದ್ಧಿ ಕೊಟ್ಟಂಗಾಗುತ್ತದೆ. ಅದಕ್ಕೆ ನಾನು ಈಗ ಸದ್ಯ ಯಾರು ವಿದ್ಯಾರ್ಥಿ ಪರಿಷತ್ತಲ್ಲಿದ್ದಾರೆ ಅಂತ ನನಗೆ ಗೊತ್ತಿಲ್ಲ, ಆ ಸಂಘಟನೆಗಳಿಗೆ ವಿನಂತಿ ಮಾಡ್ತೇನೆ, ಅಟ್ಲೀಸ್ಟ್ ಈಗಾದರೂ ಕೂಡ ತಾವು ಎಚ್ಚರಗೊಂಡು ಈ ಥರದ ಚಟುವಟಿಕೆಗಳಲ್ಲಿ ಭಾಗವಹಿಸಿದ ಎಲ್ಲರ ವಿರುದ್ಧ ಕಾನೂನು ಕ್ರಮ ತಗೋಬೇಕಂತ ತಹಶೀಲ್ದಾರ್ಗೆ, DC ಗೆ ಮನವಿ ಮಾಡಿ, ವಿದ್ಯಾರ್ಥಿ ಸಂಘಟನೆಯು ಕೂಡ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತು ಕೂಡ ಇದೆ ಅಂತ ತೋರಿಸಿ ವಿದ್ಯಾರ್ಥಿ ಪರಿಷತ್ ಮುಖಾಂತರ ಇವೆಲ್ಲ ಚಟುವಟಿಕೆಗಳಿಗೆ ಕಡಿವಾಣ ಹಾಕಬೇಕಂತ
ದೇಶಕ್ಕೆ ಮನವಿ ಮಾಡಬೇಕಂತ ಈ ವಿಡಿಯೋ ಮುಖಾಂತರ ನಾನು ವಿನಂತಿ ಮಾಡ್ತಾಯಿದ್ದೀನಿ.